ಚಿತ್ರದುರ್ಗದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್ ಮನೆ ಮೇಲೆ ದಾಳಿ ನಡೆದಿದೆ. ಮಾಜಿ ಅಕೌಂಟೆಂಟ್ ಸುಶೀಲಮ್ಮ ಮನೆ ಮೇಲೆ ರೇಡ್ ಆಗಿದೆ. ಸುಶೀಲಮ್ಮ ಮೇಲೆ ಆದಾಯ ಮೀರಿ ಹಣ ಆಸ್ತಿ ಗಳಿಕೆಯ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ದಾಳಿ ನಡೆದಿರುವಂತದ್ದು. ಮಾಜಿ ಅಕೌಂಟೆಂಟ್ ಸುಶೀಲಮ್ಮ ಮನೆಯ ಮೇಲೆ ನಡೆದಿರುವಂತಹ ದಾಳಿ ಇದು. ಸುಶೀಲಮ್ಮ ಆದಾಯ ಮೀರಿ ಆಸ್ತಿಯನ್ನ ಹೊಂದಿದ್ರು, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿಯನ್ನು ಹೊಂದಿದ್ರು ಅನ್ನುವಂಥದ್ದು ಕೂಡ ದಾಳಿಗೆ ಕಾರಣ ಆಗಿರುವಂಥದ್ದು. ಚಿತ್ರದುರ್ಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಬೆಳ್ಳಂಬೆಳಗ್ಗೆ ಸುಶೀಲಮ್ಮ ಎಂಬುವವರ ಮನೆ ಮೇಲೆ ನಡೆದಿರುವಂತಹ ರೇಡ್ ಇದು. ಮಾಜಿ ಅಕೌಂಟೆಂಟ್ ಸುಶೀಲಮ್ಮ ಮನೆ ಮೇಲೆ ರೇಡ್ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದು. ಎಸ್ಪಿ ವಾಸುದೇವರಾವ್, ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ. ಮಾಜಿ ಅಕೌಂಟೆಂಟ್ ಸುಶೀಲಮ್ಮ ಮನೆ ಮೇಲೆ ನಡೆದಿರುವಂತಹ ರೇಡ್ ಇದು. ಸುಶೀಲಮ್ಮ ಆದಾಯ ಮೀರಿ ಹಣ ಮತ್ತೆ ಆಸ್ತಿ ಗಳಿಕೆಯನ್ನ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಅವರ ಮೇಲಿದೆ. ಚಿತ್ರದುರ್ಗದ ಮೇದೆಹಳ್ಳಿ ಬಡಾವಣೆಯ ಮನೆ ಮೇಲೆ ನಡೆದಿರುವಂತಹ ದಾಳಿ. ಎಸ್ಪಿ ವಾಸುದೇವರಾವ್ ಮತ್ತು ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ. ಬೆಳ್ಳಂಬೆಳಗ್ಗೆ ಸುಶೀಲಮ್ಮ ಅವರ ಮನೆಯ ಕದ ತಡ್ತಿದ್ದ ಹಾಗೆ ಯಾರೋ ಕದ ತಡ್ತಾ ಇದ್ರೆ ಹಾಲ್ನವರು ಅಥವಾ ಪೇಪರ್ನವರು ಇರಬಹುದು ಅಂತ ಬಾಗಿಲು ತೆಗೆದವ್ರಿಗೆ ಶಾಕ್ ಆದಿತ್ತು ಸುಶೀಲಮ್ಮ ಅವ್ರಿಗೆ. ಬೆಳ್ಳಂಬೆಳಗ್ಗೆಯೇ ಅಧಿಕಾರಿಗಳು ಮನೆಯ ಬಾಗಿಲು ಬಡಿತಾ ಇದ್ರು. ಮನೆಯ ಬಾಗಿಲು ತೆಗಿತಾ ಇದ್ದ ಹಾಗೆನೆ ಸೀದಾ ಒಳ ಹೋದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆಗೆ ಮುಂದಾಗ್ತಾರೆ. ದಾಖಲೆಗಳನ್ನು ಕೇಳ್ತಾರೆ. ಆದಾಯ ಮೀರಿ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಸುಶೀಲಮ್ಮ ಅವರ ಮೇಲೆ ಇರುವಂಥದ್ದು. ಈ ಸುಶೀಲಮ್ಮ ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್ ಅವರು. ಸೊ ಹಾಗಾಗಿ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ. ಜೊತೆಗೆ ಮನೆ ನಿರ್ಮಾಣ ಮಾಡಿರೋದಲ್ಲದೆ ಅವರ ಕಚೇರಿ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅವರು ಮನೆಗಳನ್ನು ನಿರ್ಮಿಸಿದ್ದಾರೆ ಅನ್ನುವಂಥದ್ದು. ಬೇರೆ ಬೇರೆ ಕಡೆ ಆಸ್ತಿಯನ್ನು ಮಾಡಿದ್ದಾರೆ. ಬೇರೆಯವರ ಹೆಸರಲ್ಲೂ ಕೂಡ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಅಂದರೆ ತಮ್ಮ ಹೆಸರಲ್ಲಿ ಅಷ್ಟೇ ಅಲ್ಲ, ಬೇರೆಯವರ ಹೆಸರಲ್ಲಿ ಕೂಡ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಅವರ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂತಹ ದಾಳಿ ಬೆಳ್ಳಂಬೆಳಗ್ಗೆ ಮಾಜಿ ಅಕೌಂಟೆಂಟ್ ಸುಶೀಲಮ್ಮ ಮನೆ ಮೇಲೆ ರೇಡ್ ಮಾಡ್ತಿದ್ದ ಹಾಗೆಯೇ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು ಸುಶೀಲಮ್ಮ ಅವರ ಮನೆಗೆ ದಾಂಗುಡಿ ಇಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ಆದಾಯವನ್ನು ಎಲ್ಲೆಲ್ಲಿ, ಅಂದ್ರೆ ಆದಾಯ ಅವರಿಗೆ ಬರುವಂತಹ ಆದಾಯ, ವಾರ್ಷಿಕ ವರಮಾನ ಎಷ್ಟು, ಆಸ್ತಿಯನ್ನು ಎಲ್ಲೆಲ್ಲಿ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇದೆಯಾ, ಹಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿದೆಯಾ, ಇದೆಲ್ಲದರ ಕುರಿತು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಅವರ ನಿವಾಸಕ್ಕೆ ದಾಳಿ ಇಟ್ಟಂತಹ ಸಂದರ್ಭ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಅವರದ್ದೇ ಆದಂತಹ ಕಚೇರಿ ಇದೆಯಾ, ಕಚೇರಿಯನ್ನು ಏನಾದರೂ ಹೊಂದಿದ್ದಾರಾ ಸುಶೀಲಮ್ಮ, ಆ ಕಚೇರಿಯ ಮೇಲೂ ಕೂಡ ದಾಳಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಿರತರಾಗ್ತಾ ಇರುವಂಥದ್ದು. ಎಸ್ ಪಿ ವಾಸುದೇವರಾವ್ ಮತ್ತು ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ನಡೆದಂಥ ಲೋಕಾಯುಕ್ತ ರೇಡ್ ಇದು. ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್ ಸುಶೀಲಮ್ಮ ಆದಾಯ ಮೀರಿಯ ಹಣ ಮತ್ತು ಆಸ್ತಿ ಗಳಿಕೆಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಚಿತ್ರದುರ್ಗದ ಮೇದೆಹಳ್ಳಿ ಬಡಾವಣೆಯ ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.